ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಹೈದರಾಬಾದ್ ಕರ್ನಾಟಕದ ಪ್ರಸಿದ್ಧ ಜಾತ್ರೆ ಮೈಲಾಪುರ ಮೈಲಾರಲಿಂಗೇಶ್ವರ ಜಾತ್ರೆ. ಜಿಲ್ಲಾಡಳಿತದ ನಿಷೇಧದ ನಡುವೆ ಪಲ್ಲಕ್ಕಿ ಮೇಲೆ ಎಸೆಯಲು ತಂದಿದ್ದ ಕುರಿಮರಿಗಳು ವಶ. ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಸಂಘ ಕಲಬುರಗಿ ಜನವರಿ 13ರಂದು ಜರುಗಿದ 2019ನೇ ಸಾಲಿನ ದಿನಚರಿ ಬಿಡುಗಡೆ. ಪಾಲಾದಿ ಇಂಡಿಯನ್ ಗ್ಯಾಸ್ ವತಿಯಿಂದ ಉಜ್ವಲ ಗ್ಯಾಸ್ ವಿತರಣೆ. ವಾರ್ಡ್ ನಂಬರ್ 1ರ ತಾಜ್ ನಗರ ಮುಸ್ಲಿಂ ಸಂಘದ 21 ಜನರಿಗೆ ದೊರೆತ ಗ್ಯಾಸ್. ದಶರಥ್ ಸಿಂಗ್ ಠಾಕೂರ್ ಅವರ 38ನೇ ಹುಟ್ಟುಹಬ್ಬ ಸ್ನೇಹಿತರ ಬಳಗದಿಂದ ಮಾಣಿಕ್ ಪ್ರಭು ಕಾಲೋನಿಯಲ್ಲಿ ಆಚರಣೆ. ಮಾಗನಗೆರ ಸೀಮೆಯಲ್ಲಿ 6 ಲಕ್ಷ ಮೌಲ್ಯದ ಗಾಂಜಾ ಗಿಡಗಳ ವಶ. 16,000 ರೂಪಾಯಿ ಬೆಲೆ ಬಾಳುವ 4 ಕೆಜಿ ಗಾಂಜಾ ವಶಪಡಿಸಿಕೊಂಡ ಪೊಲೀಸರು. ಜನವರಿ 20ರಂದು ಸಕ್ಷಮ ಸೈಕಲ್ ರ್ಯಾಲಿ. PCRA ಮತ್ತು ತೈಲ ಕಂಪನಿಗಳಿಂದ ಸೈಕ್ಲೋಥಾನ್. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಕ್ಲಸ್ಟರ್ ಪದ್ಧತಿ ಕೈಬಿಡುವಂತೆ ಆಗ್ರಹ. ಹೈದರಾಬಾದ್ ಕರ್ನಾಟಕ ಸ್ನಾತಕೋತ್ತರ ಪದವೀಧರರ ಒಕ್ಕೂಟದ ಮನವಿ. ಪಾಲಿಕೆಯ ಅಕ್ರಮ ಉರ್ದು ಫಲಕ ತೆರವಿಗೆ ಆಗ್ರಹ. ಪಾಲಿಕೆ ವಿರೋಧ ಪಕ್ಷದ ನಾಯಕ ವಿಠಲ್ ಜಾಧವ್ ಒತ್ತಾಯ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಸುಜಾತ. ಹೈದರಾಬಾದ್ ಕರ್ನಾಟಕದ ಪ್ರಸಿದ್ಧ ಜಾತ್ರೆಯಾಗಿರುವ ಮೈಲಾಪುರದ ಮೈಲಾರಲಿಂಗೇಶ್ವರ ಜಾತ್ರೆಯು ಇಂದು ಲಕ್ಷಾಂತರ ಭಕ್ತಾದಿಗಳ ಸಡಗರ ಸಂಭ್ರಮದ ಮಧ್ಯೆ ಅದ್ದೂರಿಯಾಗಿ ನೆರವೇರಿತು. ಭಂಡಾರ ಚೆಲ್ಲುತ್ತಾ ಬಾತಮ್ಮ ಶಿವ ಮೈಲಾರಲಿಂಗನ ನೋಡಮ್ಮ. ಭಂಡಾರ ಚೆಲ್ಲುತ್ತಾ ಬಾತಮ್ಮ ಶಿವ ಮೈಲಾರಲಿಂಗನ ನೋಡಮ್ಮ. ತಪ್ಪು ಅಪ್ಪುಗಳ ಪಾದಕ ಹಾಕುತ್ತ ದುಃಖ ದಾರಿದ್ರ್ಯವ ದೂರ ಮಾಡ್ಯನುತ ಮೈಲಾರಲಿಂಗನ ನೆನೆಯೊಮ್ಮ. ಭಂಡಾರ ಚೆಲ್ಲುತ್ತ ಬಾತಮ್ಮ ಶಿವ ಮೈಲಾರಲಿಂಗನ ನೋಡಮ್ಮ. ಸಂಭ್ರಮದಿಂದ ನಡೆದ ಮೈಲಾರಲಿಂಗೇಶ್ವರನ ಜಾತ್ರೆ. ಜಿಲ್ಲಾಡಳಿತ ನಿಷೇಧದ ನಡುವೆ ಪಲ್ಲಕ್ಕಿ ಮೇಲೆ ಕುರಿಮರಿ ಎಸೆದ ಭಕ್ತರು. ಪಲ್ಲಕ್ಕಿ ಮೇಲೆ ಎಸೆಯಲು ತಂದಿದ್ದ 895 ಕುರಿಮರಿಗಳು ವಶ. ಹೈದರಾಬಾದ್ ಕರ್ನಾಟಕದ ಪ್ರಸಿದ್ಧ ಜಾತ್ರೆ ಮೈಲಾಪುರದ ಮೈಲಾರಲಿಂಗೇಶ್ವರ ಜಾತ್ರೆ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿಯೇ ಖ್ಯಾತಿ ಹೊಂದಿರುವ ಧಾರ್ಮಿಕ ಕ್ಷೇತ್ರ ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ಮೈಲಾರಲಿಂಗೇಶ್ವರ ಜಾತ್ರೆ ಇಂದು ಅದ್ದೂರಿಯಾಗಿ ಜರುಗಿತು. ಭಕ್ತರು ಮೈಲಾರಲಿಂಗೇಶ್ವರನಿಗೆ 7 ಕೋಟಿ 7 ಕೋಟಿಗೆ ಎನ್ನುತ್ತಾ ಜಯಘೋಷ ಹಾಕಿ ಭಂಡಾರದ ನಡುವೆ ಜಾತ್ರೆಯಲ್ಲಿ ಸಂಭ್ರಮಿಸಿದರು. ಜಿಲ್ಲಾಡಳಿತ ಮೈಲಾರಲಿಂಗೇಶ್ವರನ ಪಲ್ಲಕ್ಕಿಯ ಮೇಲೆ ಕುರಿ ಎಸೆಯುವುದು ನಿಷೇಧ ಹೇರಿತ್ತು. ನಿಷೇಧದ ನಡುವೆಯೂ ಭಕ್ತರು ಒಂದೆರಡು ಕುರಿಮರಿಗಳನ್ನು ಎಸೆದು ಭಕ್ತಿಯ ಪರಾಕಾಷ್ಠೆ ಮೆರೆದರು. ಲಕ್ಷಾಂತರ ಭಕ್ತರ ಆಗಮನಕ್ಕೆ ಸಾಕ್ಷಿಯಾಯಿತು ಮೈಲಾಪುರ ಜಾತ್ರೆಯ ವೈಭವ. ಹೌದು, ಈ ದೃಶ್ಯಗಳು ಕಂಡು ಬಂದಿದ್ದು ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ಮೈಲಾರಲಿಂಗೇಶ್ವರ ಜಾತ್ರೆ ಸಂಭ್ರಮದಲ್ಲಿ. ಲಕ್ಷಾಂತರ ಭಕ್ತರು ಆಗಮಿಸಿ ತಮ್ಮ ಹರಕೆಯನ್ನ ತೀರಿಸಿದರು. ಮಹಿಳೆಯರು ಸೇರಿದಂತೆ ಅಪಾರ ಪ್ರಮಾಣದ ಭಕ್ತ ಸಾಗರವೇ ಹರಿದು ಬಂದಿತ್ತು. ಜನಜಂಗುಳಿಯ ನಡುವೆ ಮೈಲಾರಲಿಂಗೇಶ್ವರ ಪಲ್ಲಕ್ಕಿಯನ್ನು ಪುಣ್ಯಸ್ನಾನಕ್ಕಾಗಿ ಹೊನ್ನಕೆರೆಗೆ ಮೆರವಣಿಗೆಯ ಮೂಲಕ ತೆಗೆದುಕೊಂಡು ಹೋಗಲಾಯಿತು. ಭಕ್ತರು ಭಂಡಾರವನ್ನು ದೇವರಿಗೆ ಸಮರ್ಪಿಸಿ ಮೈಲಾರಲಿಂಗೇಶ್ವರನಿಗೆ ಜಯಘೋಷ ಹಾಕಿ ಸಂಭ್ರಮಪಟ್ಟರು. ಇವನೇರಿ ಶಿವ ಸಿದ್ಧ ಸಾಧಕರಿ ಒಲಿದಾನರಿ ಮೈಲಾಪುರದೋಳು ನೆಲೆಸಿದ ಮಲ್ಲಯ್ಯ
ಬಾಳಿಗೆ ಬೆಳಕಯ್ಯ ಭಂಡಾರ ಚೆಲ್ಲುತ್ತ ಬಾತಮ್ಮ ಶಿವ ಮೈಲಾರ ಲಿಂಗನ ನೋಡಮ್ಮ ಭಂಡಾರ ಚೆಲ್ಲುತ್ತ ಬಾತಮ್ಮ ಶಿವ ಮೈಲಾರ ಲಿಂಗನ ನೋಡಮ್ಮ ತಪ್ಪು ಒಪ್ಪುಗಳ ಪಾದಕ ಹಾಕುತ್ತ ದುಃಖ ದಾರಿದ್ರವ ದೂರ ಮಾಡೆನುತ ಮೈಲಾರ ಲಿಂಗನ ನೆನೆಯೊಮ್ಮ ಭಂಡಾರ ಚೆಲ್ಲುತ್ತ ಬಾತಮ್ಮ ಶಿವ ಮೈಲಾರ ಲಿಂಗನ ನೋಡಮ್ಮ ಮೈಲಾರ ಲಿಂಗನ ನೋಡಮ್ಮ ಮೈಲಾರ ಲಿಂಗನ ನೋಡಮ್ಮ. ಯಾದಗಿರಿ ಜಿಲ್ಲೆಯಲ್ಲಿ ಮೈಲಾಪುರ ಜಾತ್ರೆ ಜನವರಿ 12ರಿಂದ 18 ತನಕ ವಿಜೃಂಭಣೆಯಿಂದ ಪ್ರತಿ ವರ್ಷ ಕೂಡ ನಡೆಯುತ್ತಾ ಇರ್ತದೆ. ಈ ವರ್ಷ ಕೂಡ ಜನವರಿ 12ರಿಂದ 18 ತನಕ ನಡೆಯಲಿದೆ. ಈ ಜಾತ್ರೆಯಲ್ಲಿ ಮುಖ್ಯವಾಗಿ ಕುರಿಗಳಿಗೆ ಸಂಬಂಧಪಟ್ಟವಾಗಿ ತಪಾಸಣೆ ಮಾಡುವ ರೀತಿಯಲ್ಲಿ ನಾವು ಈ ಗ್ರಾಮಕ್ಕೆ ಬಂದಿರುವ 6 ರಸ್ತೆಗಳಲ್ಲಿ ಕೂಡ 6 ಶೆಡ್ಗಳನ್ನು 6 ಚೆಕ್ ಪೋಸ್ಟ್ಗಳನ್ನು ನಾವು ನಿರ್ಮಿಸಿದ್ದೇವೆ. ಆ ಚೆಕ್ ಪೋಸ್ಟ್ಗಳಲ್ಲಿ ಕುರಿಗಳನ್ನು ಸಂಗ್ರಹಣೆ ಮಾಡಿ ಕುರಿ ಶೆಡ್ಗಳನ್ನು ಅದನ್ನು ಇಡಲಾಗ್ತಾ ಇದೆ. ಇಲ್ಲಿ ತನಕ ನಮಗೆ 357 ಕುರಿಗಳನ್ನು ಈಗಾಗಲೇ ಸಂಗ್ರಹಣೆ ಮಾಡಲಾಗಿದೆ, ಶೆಡ್ಗಳಲ್ಲಿ ಇರಿಸಲಾಗಿದೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಡಳಿತ ವತಿಯಿಂದ ಮದ್ಯಪಾನ ನಿಷೇಧವನ್ನು ಕೂಡ ನಾವು ಮಾಡಲಾಗಿದೆ ಜನವರಿ 12ರಿಂದ 15ನೇ ತಾರೀಕು ತನಕ. ಮತ್ತು ಮುಖ್ಯವಾಗಿ ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ಕಡೆ ಕೂಡ ಪೊಲೀಸ್ ಚೆಕ್ ಪೋಸ್ಟ್ ಕೂಡ ತೆರೆಯಲಾಗಿದೆ. ಅದೇ ರೀತಿ ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ ಕೂಡ ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ CCTV ಸಿಸ್ಟಮ್ ಕೂಡ ನಾವು ಮಾಡಿದ್ದೀವಿ ಸರ್ವೆಲೆನ್ಸ್ಗೋಸ್ಕರ. ಮುಖ್ಯವಾಗಿ ನಾವು ವಿನಂತಿ ಮಾಡುವುದೇನೆಂದರೆ ಕುರಿ ಮರಿಗಳನ್ನು ವಿಶೇಷವಾಗಿ ಯಾವುದೇ ರೀತಿಯಲ್ಲಿ, ಯಾಕಂದರೆ ಅವರದ್ದು ಒಂದು ಹಿಂದಿನ ಪದ್ಧತಿ ಇರಬಹುದು, ಆದರೆ ಈಗಿರುವ ಸಂದರ್ಭದಲ್ಲಿ ಸಾಕಷ್ಟು ನಿಷೇಧ ಇದೆ ಮತ್ತು ಈವನ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಶೇಷವಾದ ಗಮನ ಇರುವುದರಿಂದ ಯಾವುದೇ ರೀತಿಯಲ್ಲಿ ಅದಕ್ಕೆ ಇದಾಗಬಾರದ ರೀತಿಯಲ್ಲಿ ಕೆಲಸ ಮಾಡಬೇಕಂತ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಹರಕೆ ಹೊತ್ತ ಭಕ್ತರು ಹಾಗೂ ಕುರಿ ಸಾಕಾಣಿಕೆದಾರರು ಮಲ್ಲಯ್ಯನ ಪಲ್ಲಕ್ಕಿಯ ಮೇಲೆ ಕುರಿಮರಿಗಳನ್ನು ಎಸೆದು ಭಕ್ತಿಯ ಪರಾಕಾಷ್ಠೆ ಮೆರೆದರು. ಕೆಲ ಭಕ್ತರು ಮೈಲಾರಲಿಂಗೇಶ್ವರನಿಗೆ ಭಂಡಾರ, ಜೋಳದ ತೆನೆ ಹಾಗೂ ಕುರಿ ಉಣ್ಣೆ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾದರು. ಭಕ್ತ ಸಮೂಹ ಹೆಚ್ಚಿಗೆ ಸೇರಿದ್ದರಿಂದ ಪಲ್ಲಕ್ಕಿ ಮೆರವಣಿಗೆ ತೆರಳಲು ದಾರಿ ಮಾಡಿಕೊಡಲು ಪೊಲೀಸರು ಜನರನ್ನು ಚದುರಿಸಲು ಲಘು ಲಾಠಿ ಪ್ರಹಾರ ಮಾಡಿದರು. ಪಲ್ಲಕ್ಕಿಯ ಮೇಲೆ ಎಸೆಯಲು ತೆಗೆದುಕೊಂಡು ಬಂದಿದ್ದ 895ಕ್ಕೂ ಹೆಚ್ಚು ಕುರಿಮರಿಗಳನ್ನು ಅಧಿಕಾರಿಗಳು ಚೆಕ್ ಪೋಸ್ಟ್ನಲ್ಲಿ ವಶಕ್ಕೆ ಪಡೆದರು. ಮೈಲಾರಲಿಂಗೇಶ್ವರ ಪಲ್ಲಕ್ಕಿಯ ಮೇಲೆ ಕುರಿಗಳನ್ನು ಎಸೆದರೆ ಕುರಿಗಳಿಗೆ ಯಾವುದೇ ರೋಗಗಳು ಬರುವುದಿಲ್ಲ ಹಾಗೂ ವಂಶ ವೃದ್ಧಿಯಾಗುತ್ತದೆ. ದೇವರಿಗೆ ಕುರಿಗಳನ್ನು ಸಲ್ಲಿಸಿದರೆ ಮಲ್ಲಯ್ಯನು ಹರಕೆ ಈಡೇರಿಸುತ್ತಾನೆ ಎಂದು ಭಕ್ತರ ನಂಬಿಕೆಯಾಗಿದೆ. ಜಾತ್ರೆಗೆ ಆಗಮಿಸಿದ ಮೈಲಾರಲಿಂಗೇಶ್ವರ ಭಕ್ತ ವಗ್ಗಾಯಿಗಳು ಭಾವಪರವಶವಾಗಿ ಕುಣಿದು ಸಂಭ್ರಮಿಸಿದರು. ಪುರಾತನ ಕಾಲದಿಂದ ಮಕರ ಸಂಕ್ರಮಣದ ಹಬ್ಬದ ದಿನ ಮಲ್ಲಯ್ಯನ ಜಾತ್ರೆ ಅದ್ದೂರಿಯಾಗಿ ನಡೆದುಕೊಂಡು ಬರುತ್ತಿದೆ. ಎಲ್ಲಿ ನೋಡಿದರಲ್ಲೂ ಭಕ್ತ ಸಾಗರವೇ ಕಂಡು ಬರುತ್ತಿತ್ತು. ದೇವಸ್ಥಾನದ ಸುತ್ತಲಿನ ಗುಡ್ಡದ ಮೇಲೆ ಕುಳಿತ ಭಕ್ತರು ಮೈಲಾರಲಿಂಗೇಶ್ವರನಿಗೆ ಜೈಘೋಷ ಹಾಕಿದರು. ಈ ಜಾತ್ರೆಗೆ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತ ಸಮೂಹ ಹರಿದು ಬಂದು ಮೈಲಾರಲಿಂಗೇಶ್ವರನ ಜಾತ್ರೆಯಲ್ಲಿ ಭಾಗವಹಿಸಿ ಮಲ್ಲಯ್ಯನ ದರ್ಶನ ಪಡೆದು ಪುನೀತರಾದರು. ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಸಂಘದ ವತಿಯಿಂದ 2019ನೇ ಸಾಲಿನ ದಿನಚರಿ ಬಿಡುಗಡೆ ಸಮಾರಂಭವು ನಿನ್ನೆ HKCCI ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಸಂಘ ಕಲಬುರಗಿಯ ವತಿಯಿಂದ 2019ನೇ ಸಾಲಿನ ದಿನಚರಿ ಬಿಡುಗಡೆ ಕಾರ್ಯಕ್ರಮವು ದಿನಾಂಕ 13ನೇ ಜನವರಿ 2019 ರವಿವಾರದಂದು ಸಂಜೆ 6:45 ಗಂಟೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಜರುಗಿತು.
ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಕನೀಸ್ ಫಾತಿಮಾ ಬೇಗಂ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶರಣಬಸವ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಡಾಕ್ಟರ್ ನಿರಂಜನ್ ನಿಷ್ಠಿ ಹಾಗೂ ಖಾಜಾ ಬಂದೇನವಾಜ್ ಯೂನಿವರ್ಸಿಟಿಯ ನಿರ್ದೇಶಕರಾದ ಡಾಕ್ಟರ್ ಸೈಯದ್ ಮುಸ್ತಫಾ ಅಲ್ ಹುಸೇನಿ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮ ಪ್ರಭು ಪಾಟೀಲ್, ಉಪಮಹಾಪೌರರಾದ ಅಲಿಯಾ ಶಿರಿನ್ ಇಸ್ಮಾಯಿಲ್ ಬಡೇಖಾನ್ ಆಗಮಿಸಿದ್ದರು. ಅತಿಥಿಗಳಾಗಿ ಕಲಬುರಗಿಯ ಅಡಿಷನಲ್ ರೀಜನಲ್ ಕಮಿಷನರ್ ಜಹೀರಾ ನಸೀಂ, ಎನ್ಇಕೆಆರ್ಟಿಸಿ ಕಲಬುರಗಿಯ ಎಕ್ಸ್ ಚೇರ್ಮನ್ ಮೊಹಮ್ಮದ್ ಇಲಿಯಾಸ್ ಬಾಗ್ಬಾನ್, ಮಾಜಿ ಮಹಾಪೌರರಾದ ಇಕ್ಬಾಲ್ ಅಹಮದ್ ಶಿರ್ನಿ ಫರೋಶ್, ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಹನುಮಂತರಾಜು ಲೆಂಗ್ಟಿ, ಅಸಾದ್ ಅಲಿ ಅನ್ಸಾರಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜನರಲ್ ಸೆಕ್ರೆಟರಿ ಮಜರ್ ಆಲಂ ಖಾನ್ ಹಾಗೂ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕಲಬುರಗಿಯ ಸಿಪಿಐ ಆಫೀಸ್ನ ಡೈರೆಕ್ಟರ್ ನಾರಾಯಣ ಗೌಡ, ಡಿಎಚ್ಒ ಆಫೀಸ್ ಕಲಬುರಗಿಯ ಆರ್ಸಿಎಚ್ ಆಫೀಸರ್ ಡಾಕ್ಟರ್ ಎಎಸ್ ರುದ್ರವಾಡಿ, ಕಮಲಾಪುರ ತಹಸೀಲ್ದಾರರಾದ ಅಂಜುಮ್ ತಬಸ್ಸುಮ್, ಅಲ್ ಖಮರ್ ಚಾರಿಟೇಬಲ್ ಟ್ರಸ್ಟ್ ನ ಕಾರ್ಯದರ್ಶಿಗಳಾದ ಆರಿಫ್ ಅಹಮದ್ ಖಾನ್, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಾಜಿ ಸಿಂಡಿಕೇಟ್ ಸದಸ್ಯರಾದ ಮೊಹಮ್ಮದ್ ವಾಹಿದ್ ಅಲಿ ಫತೇಖಾನಿ, ಸ್ಟೇಟ್ ಮೈನಾರಿಟಿ ಕಮಿಷನ್ ನ ಸದಸ್ಯರಾದ ಆದಿಲ್ ಸುಲೇಮಾನ್ ಸೇಠ್ ಹಾಗೂ ಡಿಜಿಒ ಕಲಬುರಗಿ ಡಾಕ್ಟರ್ ಶಾಹೀನ್ ಅಹಮದ್ ಖಾನ್ ಆಗಮಿಸಿದ್ದರು. साल 2019 की डायरी का रस्म इजरा प्रोग्राम का इनेकाद अमल में आया गया है। इस मौके पर आखिर में मैं मीडिया के तमाम जिम्मेदार जो यहाँ पे बैठे हैं और तमाम मेहमान खुद जो यहाँ पे बैठे हैं, मैं उनका भी दिल से इस्तेमाल करता हूँ और अगले लिखूंगा। अब आप सब लोग यहाँ पर आए हैं, मुझे देखकर बहुत खुशी हो गई। थोड़ा मेरा बात हिलने नहीं आता, इंशाल्लाह मैं जो मुझे यहाँ बुला के करे तो मुतवल्ली साहब, जगीरदार साहब और कदीर साहब, ये जो दोनों हीरे हैं, तो उनको क्या है, यंगस्टर्स भी ज़्यादा बढ़कर काम करते हैं। इंशाल्लाह इन सबको ये करे तो मुझे इजाज़त देना, मैं थोड़ा दिल्ली जाना है। इंशाल्लाह आपकी इजाज़त लेके मैं ದಯವಿಟ್ಟು ನನ್ನ ಮನದಾಳದಿಂದ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಿಮಗೆ ನಾನು ನನ್ನ ಅಭಿನಂದನೆಗಳು ಸಲ್ಲಿಸ್ತೀನಿ. ನಾನು ಕರೆಸಿದ್ದಕ್ಕಾಗಿ ಭಾಳ ಸಂತೋಷ ಆಗಿದೆ ನನಗೆ. ಯಾರು ಸರ್ವಿಸ್ನಲ್ಲಿದ್ದೀರಿ ಅವರಿಗೆ ಐ ವಿಶ್ ದಮ್ ಆಲ್ ದ ಬೆಸ್ಟ್. ಯಾರು ರಿಟೈರ್ ಆಗಿರಿ ಐ ಇವನ್ ವಿಶ್ ದಮ್ ಇವನ್ बेटर देन दैट, थैंक यू। जो हमारे बुजुर्ग हैं, हमारे गाइड भी हैं और हमारे को दूसरे पेशेंट्स में हमारे को बराबर गाइड करते रहते हैं, ये करना चाहिए, ये करना मुनासिब है, तो उसके लिए भी मैं बहुत शुक्रगुजार हूँ। और एक पिक्चर मेरे आते हैं डॉक्टर असलम सही साहब, तो जिनके अंदर मैं काम किया हूँ, तो उनको भी यहाँ देखते हुए मुझे बहुत खुशी, उनको भी मैं शुक्रिया अदा करना चाहता हूँ। एक और बार आप सबका तहे दिल से शुक्रिया। ಮುಸ್ಲಿಂ ಸಂಘ ಇರಲಿ, ಸರ್ಕಾರಿ ನೌಕರ ಸಂಘ ಇರಲಿ, ಯಾವುದೇ ಸಂಘದಿಂದ ಅವನು ಕೆಲಸ ಮಾಡಿರೋರು ಕೊನೆತನಕ ಇರ್ತ ಅಂತ ಹೇಳ್ಕೊತ ನಾನು ಭಾಷೆ ಮುಗಿಸ್ತಾ, ಹಾಗೂ ಮುಸ್ಲಿಂ ಸಂಘದವರು ಕೂಡ ಎಲ್ಲ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಇರ್ತಾರೆ ಅಂತೇಳಿ, ಹಾಗೂ ನಾವು ಕೂಡ ಸರ್ಕಾರಿ ನೌಕರ ಸಂಘದವರು ಕೂಡ ಮುಸ್ಲಿಂ ನೌಕರ ಸಂಘದ ಪರವಾಗಿ ಇರ್ತಾರೆ ಅಂತ ಹೇಳಬೇಕಂತ ಇಲ್ಲಿ ಕರೆದು ನನಗೆ अभिनंदन तमेಲ್ಲ मुस्लिम नौकर संघ परवागी तमಗೆಲ್ಲರಿಗೂ ವಂದನೆಗಳು. मैं इतना कहते हुए हमारे
गवर्नमेंट मुस्लिम एम्प्लॉयज एसोसिएशन के तमाम ऑफिस बेयरर्स को अहदेदारान को यही कहना चाहूँगा कि ईमानदारी से आप जो काम कर रहे हैं उसमें अल्लाह ताला आपको और ज़्यादा सोशल सर्विस करने की, इंसानों की खिदमत करने की बिला तकलीफ से आपको जज्बा ज़्यादा है और आप मेरी मदद करें। शुक्रिया। और मैं तमाम जिम्मेदारान गवर्नमेंट एम्प्लॉयज एसोसिएशन के जितने भी जिम्मेदारान उनका और शहरी का तशरीफ फरमा एजाज का और सामीन का मैं शुक्रिया अदा करता हूँ और हमारी तमाम की जानिब से जिन लोगों की तहरीर की गई है उन तमाम की जानिब से मैं शुक्रिया एम्प्लॉयज एसोसिएशन जिला गुलबर्गा और हाज़रीन महफिल, खासतौर से मैं सदर और उनके अरकान का शुक्रिया अदा करना चाहता हूँ कि उन्होंने इस नाचीज़ को काबिल समझा। आज ये बात साबित हो गई है सदर साहब कि आज भी कुछ लोग मौजूद हैं जो सर्विसेज को रिकॉग्नाइज करते हैं। बहुत बहुत शुक्रिया। ಇದೇ ವೇಳೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಉರ್ದು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಅಬ್ದುಲ್ ರಬ್ ಉಸ್ತಾದ್, ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಕಲಬುರಗಿಯ ಮೊಹಮ್ಮದ್ ಅಜೀಜುದ್ದೀನ್ ಅಹಮದ್, ಎಂಇಸಿಎ ಧಾರವಾಡನ ಫೌಂಡರ್ ಪ್ರೆಸಿಡೆಂಟ್ ಎಂಎಂ ಬುದಾನ್ ಖಾನ್, ರಿಟೈರ್ಡ್ ಎಚ್ಒಡಿ ಡಾಕ್ಟರ್ ಪೀರ್ಜಾದಾ ಫಾಹಿಮ್ ಹಾಗೂ ಎಂಎಸ್ ಜಮೀಲಾ ನರ್ಸಿಂಗ್ ಹೋಮ್ನ ಡಾಕ್ಟರ್ ಅಸ್ಲಂ ಸೈಯದ್ ರವರಿಗೆ ವಿಶೇಷವಾಗಿ ಸತ್ಕರಿಸಲಾಯಿತು. ಕೆಎಸ್ಜಿಎಂಇ ಅಸೋಸಿಯೇಷನ್ ಅಧ್ಯಕ್ಷರಾದ ಮೊಹಮ್ಮದ್ ಅಜಿಮುದ್ದೀನ್ ಶಿರ್ನಿ ಫರೋಶ್ ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಮಾರಂಭದಲ್ಲಿ ಉಪಾಧ್ಯಕ್ಷರಾದ ಮೀರ್ ಮೊಹಮ್ಮದ್ ಅಲಿ, ಕಾರ್ಯದರ್ಶಿಗಳಾದ ಸೈಯದ್ ನಜರುದ್ದೀನ್ ಮುತವಲ್ಲಿ, ವರ್ಕಿಂಗ್ ಪ್ರೆಸಿಡೆಂಟ್ ಮೊಹಮ್ಮದ್ ವಾಜಿದ್ ಅಖ್ತರ್ ಸಿದ್ದಿಕಿ, ಖಜಾಂಚಿಗಳಾದ ಮೊಹಮ್ಮದ್ ಅಬ್ದುಲ್ ಅಜೀಂ ಕಾರಿಗಾರ್ ಹಾಗೂ ಗೌರವಾಧ್ಯಕ್ಷರಾದ ಎಂಜಿನಿಯರ್ ಮುಸ್ತಾಕ್ ಅಹಮದ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಪಾಲಾದಿ ಇಂಡಿಯನ್ ಗ್ಯಾಸ್ ವತಿಯಿಂದ ತಾಜ್ ನಗರ್ ಮುಸ್ಲಿಂ ಸಂಘದ 21 ಜನರಿಗೆ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ಗಳನ್ನು ವಿತರಿಸಲಾಯಿತು. ವಾರ್ಡ್ ನಂಬರ್ 1ರ ತಾಜನಗರ ಮುಸ್ಲಿಂ ಸಂಘದಲ್ಲಿ ಸುಮಾರು 21 ಜನರಿಗೆ ಉಜ್ವಲ ಗ್ಯಾಸ್ ವಿತರಣೆ ಮಾಡಲಾಯಿತು. ಇಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿ ಕೇಂದ್ರ ಸರ್ಕಾರದಿಂದ ಮಾಡಿಕೊಡುವ ಇಂಡಿಯನ್ ಆಯಿಲ್ ಕಂಪನಿ ವತಿಯಿಂದ ಪಾಲಾದಿ ಇಂಡಿಯನ್ ಗ್ಯಾಸ್ ಗುಲ್ಬರ್ಗಾದವರು ತಾಜ್ ನಗರ್ ಏರಿಯಾದಲ್ಲಿ ಸುಮಾರು 65 LPG ಗ್ಯಾಸ್ ಕನೆಕ್ಷನ್ಗಳನ್ನು ಈ ಏರಿಯಾದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಈ ಯೋಜನೆ ಅಡಿಯಲ್ಲಿ ಆಹಾರವಾದ ಎಲ್ಲ BPL ಕುಟುಂಬದ ಸದಸ್ಯರಿಗೆ ಯಾರ ಹತ್ರ ಗ್ಯಾಸ್ ಇಲ್ವೋ ಅವರಿಗೆ ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಎಲ್ಲರಿಗೂ ಕೂಡ ಈ ಉಪಯುಕ್ತ ಮಾಹಿತಿಯೊಂದಿಗೆ ಈ LPG ಗ್ಯಾಸ್ ಕನೆಕ್ಷನ್ ಅನ್ನು ಕೊಟ್ಟು ಎಲ್ಲರಿಗೂ ನೆರವಾಗಿ ಅವರ ಜೀವನ ಸುಖಮಯವಾಗಿರಲೆಂದು ಪ್ರಧಾನಮಂತ್ರಿಯವರ ಅಭಿಲಾಷೆಯೊಂದಿಗೆ ಎಲ್ಲರಿಗೂ ಶುಭ ಹಾರೈಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ. ಧನ್ಯವಾದಗಳು. ನನ್ನ ಹೆಸರು ಗೋಪಾಲ್ ಪಾಲಾದಿ, ಪಾಲಾದಿ ಇಂಡಿಯನ್ ಗ್ಯಾಸ್ ಏಜೆನ್ಸೀಸ್, ಗಂಜ್, ಗುಲ್ಬರ್ಗಾ. ಸರ್, ಇಂದಿನ ದಿವಸ ತಾಜ್ ನಗರ್ ಮುಸ್ಲಿಂ ಸಂಘದಲ್ಲಿ ಸುಮಾರು 21 ಮುಸ್ಲಿಂ ಮಹಿಳೆಯರಿಗೆ ಪ್ರಧಾನಮಂತ್ರಿ ಅವರ ಉಜ್ವಲ್ ಗ್ಯಾಸ್ ಯೋಜನೆಯಲ್ಲಿ ಸಂಪೂರ್ಣವಾಗಿ ಉಚಿತ ಗ್ಯಾಸ್ ಅನ್ನು ಹಂಚಲಾಗುತ್ತಿದೆ. ವಾರ್ಡ್ ನಂಬರ್ 1ರಲ್ಲಿ ಮೊಹಮ್ಮದ್ ಹುಸೇನ್, ಇಲಿಯಾಸ್ ಅಹಮದ್ ಹಾಗೂ ರಿಜಿಯಾ ಬೇಗಂ ಇವರ ನೇತೃತ್ವದಲ್ಲಿ ಸುಮಾರು 21 ಮಹಿಳೆಯರಿಗೆ ಮುಸ್ಲಿಂ ನಗರದ ಈ ಬಡಾವಣೆಯಲ್ಲಿ ಸಂಪೂರ್ಣವಾಗಿ ಪ್ರಧಾನಮಂತ್ರಿಯವರ ಉಜ್ವಲ್ ಗ್ಯಾಸ್ ಯೋಜನೆಯನ್ನು ನಾವೆಲ್ಲ ಜನರಿಗೆ ಹಂಚುತ್ತಿದ್ದೇವೆ ಹಾಗೂ ಬಡಾವಣೆ ಇನ್ನಿತರ ಎಲ್ಲ ಜನರಿಗೆ ಇವರ ಸಹಕಾರದಿಂದ ಉಜ್ವಲ್ ಗ್ಯಾಸ್ ಅನ್ನು ಹಂಚುತ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸುಮಾರು 21 ಜನ ಮಹಿಳೆಯರಿಗೆ ನಾವು ಹಂಚುತ್ತಿದ್ದೇವೆ. ಈ ಗ್ಯಾಸ್ ಹಂಚಬೇಕಾದ್ರೆ ಅವರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಅವ್ರದ್ದು ಆಧಾರ್ ಕಾರ್ಡ್ನಲ್ಲಿರುವ ಎಲ್ಲ ಜನರ ಹೆಸರುಗಳನ್ನು ನಾವು ತಗೊಂಡು ಇಂಡಿಯನ್ ಗ್ಯಾಸ್ ಇವರ ಸಮ್ಮುಖದಲ್ಲಿ ನಾವು ಈ ಉಜ್ವಲ ಗ್ಯಾಸವನ್ನು ಇಂದಿನ ದಿವಸ ಈ ತಾಜ್ ನಗರದಲ್ಲಿ ಹಂಚುತ್ತಿದ್ದೇವೆ. ನನ್ನ ಹೆಸರು ಶಿವಾನಂದ್ ಮಠಪತಿ ಅಂತ ಹೇಳಿ. ಸರ್, ಸೋಷಲ್ ವರ್ಕ್ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇಲ್ಲಿ. आज प्रधानमंत्री उज्ज्वला योजना के तहत यहाँ पर हमारे ताज नगर मुस्लिम संघ महल्ले की 21 खवातीन को घर तक फ्री गैस मुहैया कराया जा रहा है. हम तमाम खवातीन बहुत खुश हैं कि बिना तकलीफ के हमें घर तक इस तरह से गैस दिया जा रहा है, वरना हमें पहले नंबर लगाना पड़ता था और महीनों तक इंतज़ार करना पड़ता था.
लेकिन अब नंबर हम फॉर्म भरने के 15 दिन के अंदर ही हमें आज गैस दिया जा रहा है घर तक लाकर। प्रधानमंत्री उज्ज्वला योजना के तहत हमें ये गैस मुहैया कराया जा रहा है। हमें इस योजना के लिए आधार कार्ड, राशन कार्ड और फोटोज और बैंक का पासबुक का जेरॉक्स मंगाया गया था। मेरा नाम अस्मा बेगम है। ಈ ಉಜ್ವಲ ಗ್ಯಾಸ್ ಯೋಜನೆಯ ಕಾರ್ಯಕ್ರಮದಲ್ಲಿ ಶಿವಾನಂದ ಮಠಪತಿ, ಮೊಹಮ್ಮದ್ ಹುಸೇನ್, ಇಲಿಯಾಸ್ ಅಹಮದ್, ಪೂನಂ ಚಂದ್, ರಜಿಯಾ ಬೇಗಂ, ಸುಕಾಬಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಮೇಲೆ ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಕಲಬುರಗಿ ನಗರದ ಮಾಣಿಕ್ ಪ್ರಭು ಕಾಲೋನಿಯ ಗೆಳೆಯರ ಬಳಗದ ವತಿಯಿಂದ ದಶರಥ್ ಸಿಂಗ್ ಠಾಕೂರ್ ಅವರ 38ನೇ ಹುಟ್ಟುಹಬ್ಬವನ್ನು ನಿನ್ನೆ ಆಚರಿಸಲಾಯಿತು. ಕಲಬುರಗಿ ನಗರದ ಮಾಣಿಕ ಪ್ರಭು ಕಾಲೋನಿಯಲ್ಲಿ ಗೆಳೆಯರ ಬಳಗದ ವತಿಯಿಂದ ದಶರಥ್ ಸಿಂಗ್ ಠಾಕೂರ್ ಅವರ 38ನೇ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶ್ರೀ ದಸರಾ ಸಿಂಗ್ ಠಾಕೂರ್ ಇವತ್ತಿನ ದಿವಸ ಇದೊಂದೇನು ಜನ್ಮದಿನಾಚರಣೆ ಮಾಡ್ತದಲ್ಲ ಅವರು, ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿ ಈ ಥರ ಒಂದು ದೊಡ್ಡ ವ್ಯಕ್ತಿಯಾಗಿ ಇವತ್ತಿನ ದಿವಸವನ್ನು ನೋಡ್ಬೇಕಾದ್ರೆ ನಮಗೆ ಭಾಳ ಸಂತೋಷ ಅನಿಸ್ತದೆ. ಈ ಕಾಲನಿಯಲ್ಲಿ ಶುರು ಬಂದಾಗ ಅವರು ನಾವು ಇಬ್ಬರು ಎರಡೇ ಮನೆ ನಮ್ಮದಿದ್ದು, ಆದರೆ ಈಗ ನಮಗೆ ಒಳ್ಳೆಯ ಒಂದು ಸುಸಜ್ಜಿತವಾಗಿ ಒಂದು ದೊಡ್ಡ ಮಟ್ಟಕ್ಕೆ ಇರೋದಂದ್ರೆ ನಮ್ಗೆ ಭಾಳ ಸಂತೋಷ ಆಗ್ತದೆ ನನ್ನ ಅನಿಸಿಕೆ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ದಶರಥ್ ಸಿಂಗ್ ಠಾಕೂರ್ ಅವರ 38ನೆಯ ಜನ್ಮದಿನದ ನಿಮಿತ್ತ ಇವತ್ತಿನ ದಿವಸ ಅವರ ಒಂದು ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರೂ ನಮ್ಮೆಲ್ಲ ಸ್ನೇಹಿತರ ಬಳಗದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು. ಈ ಸಂದರ್ಭದಲ್ಲಿ ಸಂಗಯ್ಯ ಹಿರೇಮಠ್, ಲಿಂಗರಾಜ್ ಕಣ್ಣಿ ಸೇರಿದಂತೆ ಅಪಾರ ಪ್ರಮಾಣದ ಬಂಧು ಬಾಂಧವರು ಉಪಸ್ಥಿತರಿದ್ದು ಶುಭ ಕೋರಿದರು. ಮಾಗನಗೆರೆ ಸೀಮೆಯಲ್ಲಿ 6,16,000 ಬೆಲೆ ಬಾಳುವ 154 ಗಾಂಜಾ ಗಿಡಗಳು ಹಾಗೂ 16,000 ಬೆಲೆ ಬಾಳುವ 4 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಮಾಗಣಗೇರ ಸೀಮೆಯ ಸರ್ವೆ ನಂಬರ್ 214ರಲ್ಲಿ 50 ವರ್ಷದ ಮಲ್ಲಪ್ಪ ತಂದೆ ಸಿದ್ದಪ್ಪ ಧನಶೆಟ್ಟಿ ಎಂಬುವವರಿಂದ 1985ರ NDPS ಕಾಯ್ದೆಯ ಅನ್ವಯ ಸುಮಾರು 6,16,000 ರೂಪಾಯಿ ಬೆಲೆ ಬಾಳುವ 154 ಕೆಜಿ ಗಾಂಜಾ ಗಿಡಗಳು ಮತ್ತು 16,000 ರೂಪಾಯಿ ಬೆಲೆ ಬಾಳುವ 4 ಕೆಜಿ ಗಾಂಜಾವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹುಲ್ಲೂರ್ ನೇತೃತ್ವದ ಪೊಲೀಸರ ತಂಡ ವಶಪಡಿಸಿಕೊಂಡ ಈ ಗಾಂಜಾದ ಒಟ್ಟು ಮೊತ್ತ 6,32,000 ರೂಪಾಯಿಗಿಂತಲೂ ಅಧಿಕವಾಗಿದೆ ಎಂದು ತಿಳಿದು ಬಂದಿದೆ.
ಇಂದಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ.